ಓ ಏನಮ್ಮ ಸೇಳಿ, ಏನು ಸಮಾಚಾರ, ಏನು ಬಂದಿದ್ದು? ಏನೂ ಇಲ್ಲ ಸರ್, ಅದೇ ನಮ್ಮ ಅಣ್ಣಯ್ಯ ಇಲ್ಲಿದ್ನಲ್ಲ, ಅದಕ್ಕೆ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ. ತಗೊಳ್ಳಿ, ಇದು ಜಾಮೀನು ಪತ್ರ ತಗೊಂಡು ನಮ್ಮ ಅಣ್ಣನ ಬಿಟ್ಬಿಡಿ. ಮೇಡಮ್ ಎಲ್ಲೋದ್ರು? ಹಾಂ, ಓ ಹೌದಾ, ಬೇಲ್ ಸಿಕ್ಬಿಡ್ತಾ ನಿಮ್ಮ ಅಣ್ಣನಿಗೆ? ಸರಿ ಆಯ್ತು, ಕೊಡಿಲಿ. ಹಾಂ, ನೋಡೋಣ. ತಗೊಳ್ರಿ ಸರ್, ನೋಡ್ರಿ ಸರ್. ಮೇಡಮ್ ಅವ್ರು ಎಲ್ಲೋದ್ರು? ಮೇಡಮು ಇಲ್ಲೇ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ ಈಗ. ಹಾಂ, ಕೂತ್ಕೋ ಒಂದು ನಿಮಿಷ. ಪರವಾಗಿಲ್ಲ ಬಿಡಿ ಸರ್, ನಿಂತ್ಕೊಂಡೇ ಇರ್ತೀನಿ. ಕುಕ್ಕಳಮ್ಮ, ಏನು ಪರವಾಗಿಲ್ಲ. ನೀನೇನು ಏನು ತಪ್ಪು ಮಾಡಿಲ್ವಲ್ಲ, ಕೂತ್ಕೋ. ಸರಿ ಸರ್, ಆಯಿತು. ಓ ಏನು ರವಿ, ಏನದು? ಓ, ಈ ಸೇಳಿ ಬಂದ್ಬಿಟ್ಟಿದ್ದಾಳೆ. ಏನಮ್ಮ, ಏನು ಸಮಾಚಾರ? ಮೇಡಮ್ ಬೇಲ್ ತಗೊಂಬಂದಿದ್ದಾರೆ ಅವ್ರ ಅಣ್ಣಗೆ. ಹಾಂ, ಅದಕ್ಕೆ ತಗೊಳ್ಳಿ. ಓ ಹೌದಾ, ಸರಿ ಆಯಿತು, ಕೊಡಿ. ಹೌದು ಮೇಡಮ್ ಅವರೇ, ಬೇಲ್ ತಗೊಂಡು ನಮ್ಮ ಅಣ್ಣನ ಬಿಟ್ಬಿಡ್ರಿ. ಹಾಂ, ಕರ್ಕೊಂಡೋಗಿ ಅವನಿಗೆ ಒಳ್ಳೆ ಬುದ್ಧಿ ಕಲಿಸ್ತೀನಿ. ಓ ಸರಿ ಸರಿ, ಆಯಿತು, ಎಲ್ಲ ಸರಿಯಾಗಿದೆ. ರವಿ, ಹೋಗಿ ಅವನ್ನ ಕರ್ಕೊಂಬನ್ನಿ. ಸರಿ, ಓಕೆ ಮೇಡಮ್, ಕರ್ಕೊಬತ್ತೀನಿ. ನೋಡಮ್ಮ ಸೇಳಿ, ನೀನು ಹೆಂಗೆ ಬದಲಾಗಿದೆಯೋ ನಿಮ್ಮ ಅಣ್ಣನೂ ಅದೇ ಥರ ಬದಲಾಯಿಸಬೇಕು. ಇನ್ಮೇಲೆ ಈ ಥರ ಎಲ್ಲ ಕೆಟ್ಟದೆಲ್ಲ ಬಿಟ್ಬಿಟ್ಟು ನಿಯತ್ತಾಗಿ ದುಡ್ದು ಜೀವನ ಮಾಡೋಕ್ಕೇಳು. ಅವ್ನಿಗೆ ಏನಾಗಿದೆ ನಿಮ್ಮ ಅಣ್ಣನಿಗೆ? ಹಾಂ, ಅಲ್ಲ, ಇಷ್ಟು ದಿನ ನೀನು ಬದಲಾಗಿದೆಯಲ್ಲ, ಹಂಗೇನೆ ಅವನನ್ನು ಬದಲಾಯಿಸೋಕ್ಕೆ ಏನಾಗಿತ್ತು ನಿನಗೆ? ಹಾಂ, ಅಯ್ಯೋ ಏನು ಮಾಡೋದು ಮೇಡಮ್ ಅವರೇ, ಅವನು ನನ್ನ ಜೊತೆಗೆ ಬಾರೋ, ನಮ್ಮ ಮನೆಗೆ ಇರುವಂತೆ. ನಾನು ತರಕಾರಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನಿನಗೂ ಏನಾರು ಒಂದು ಮಾಡ್ಕೊಡ್ತೀನಿ ಬಾರೋ ಅಂತಂದರೆ ಬರೋದೇ ಇಲ್ಲ. ಅದಕ್ಕೆ ಈ ಸಲ ನಮ್ಮ ಮನೆಗೆ ಬರ್ತೀನಿ ಅಂದರೆ ಮಾತ್ರ ನಿನ್ನ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಬರ್ತೀನಿ, ಬದಲಾಗ್ತೀನಿ, ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳವನೆ. ಅದಕ್ಕೇನೆ ಜಾಮೀನು ತಗೊಂಡು ಬಂದೆ ಮೇಡಮ್ ಅವರೇ, ಬಿಡಿಸ್ಕೊಂಡು ಹೋಗೋಣ ಅಂತಾನೆ. ಹೌದಾ, ವೆರಿ ಗುಡ್. ನಿನ್ನ ಥರನೇ ಎಲ್ಲರೂ ಬದಲಾಗ್ಬಿಟ್ರೆ ನಮಗೆ ಕೆಲಸನೇ ಇರಲ್ಲ ನೋಡು. ಹೌದು ಮೇಡಮ್ ಅವರೇ, ಎಲ್ಲರೂ ಬದಲಾದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ, ನಮ್ಮ ರಾಜ್ಯನೂ ಉದ್ಧಾರ ಆಗುತ್ತೆ. ಏನು ಮಾಡೋದು, ಎಲ್ಲರಿಗೂ ಆ ಮನಸ್ಸು ಇರಬೇಕಲ್ಲ, ನನ್ನ ಥರ ಬದಲಾಗಬೇಕು ಅಂತಾನೆ. ಸೇಳಿ ಅಂತೂ ಇಂತೂ ನನ್ನ ಬಿಡಿಸ್ಕೊಳಲ್ಲ, ಸದ್ಯ ಸಾಕು. ಬಿಡಿಸಿದ್ದು ಯಾಕೆ ಹೇಳು? ನೀನು ಒಳ್ಳೆನಾಗ್ತೀನಿ, ಬದಲಾಗ್ತೀನಿ ಅಂತ ಹೇಳಿದಕ್ಕೆ ಅಷ್ಟೇನೆ. ಇನ್ಮೇಲೆ ನೀನು ಎಲ್ಗೂ ಹೋಗಂಗಿಲ್ಲ, ಯಾಕೆ ಕೆಟ್ಟ ಕೆಲಸ ಮಾಡಂಗಿಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಮನೆಗೆ ಇರಬೇಕು ಅಷ್ಟೇನೆ ನೀನು. ಗೊತ್ತಾಯ್ತಾ? ದುಡಿಬೇಕು, ಸಂಪಾದನೆ ಮಾಡಬೇಕು, ಆದರೆ ನ್ಯಾಯ ರೀತಿಯಲ್ಲಿ ಸಂಪಾದನೆ ಮಾಡಿ ತಂದ್ಕೊಡ್ಬೇಕು ನನಗೆ. ಗೊತ್ತಾಯ್ತಾ? ನಿನಗೆ ಬೇಲ್ ತರಬೇಕು ಅಂತನ ನಂದು ಎಷ್ಟೋ ದುಡ್ಡು ಖರ್ಚಾಗೈತೆ. ಆ ದುಡ್ಡೆಲ್ಲ ದುಡ್ಡು ನೀನು ನನಗೆ ತಂದು ಕೊಡಬೇಕು. ನಮ್ಮ ಮನೆಗೆ ಯಾರೂ ಇಲ್ಲ, ನನ್ನ ಗಂಡ ಇಲ್ಲ, ಶಿಲ್ಪ ಇಲ್ಲ, ಯಾರೂ ಇಲ್ಲ. ಈಗ ನಾನು ಒಬ್ಬಳೇ ಇದ್ದೀನಿ. ಗೊತ್ತಾಯ್ತಾ? ಸರಿ ಆಯಿತು ಬಿಡು, ನಾನೆಲ್ಲ ದುಡ್ದು ನೀನು ಸಾಲ ಮಾಡಿರೋದೆಲ್ಲ ತಂದು ಕೊಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಏನು ಸರ್, ಬೈರನ್ ಮಾತ್ರ ಬಿಟ್ಟು ನನ್ನ ಇಲ್ಲೇ ಇರ್ತೀರಾ? ನನ್ನ ಬಿಡ್ರಿ. ನೀನು ಯಾಕಮ್ಮ ಬಂದೆ, ಹೋಗು ಅಲ್ಲೇನೆ. ಯಾಕೆ ಬಂದೆ ಅಂದ್ರೆ ಅವನ್ನ ಮಾತ್ರನ ಹೊರ ಕಳಿಸ್ತಾ ಇದ್ದೀರಾ? ನನ್ನ ಯಾಕೆ ಇಟ್ಕೊಂಡಿದ್ದೀರಾ? ನಾನು ಅವನು ಒಂದೇ ತಪ್ಪು ಮಾಡಿ ತಾನೆ ಸಿಗಾಕೊಂಡಿದ್ದು. ಅವನೇನೆ ಹೇಳ್ಬೇಕು ಅಂದ್ರೆ ಆ ಅಜ್ಜನ ಕಿಡ್ನಾಪ್ ಮಾಡಿ ಓದ್ಕೊಂಡೋಗಿ ಬಚ್ಚಿಕ್ಕಿದ್ದು ಅವನು. ನಾನೇನೋ ಅವ್ನಿಗೆ ಹೇಳಿದ್ದೆ ಅಷ್ಟೇ, ಆದ್ರೆ ಅವ್ನು ಅದೇಂಗ್ ಬಿಡ್ತೀರಾ ನನ್ಗಿನ ಮುಂಚೆಲೆ? ಹಂಗೆಲ್ಲ ಬಿಡಂಗಿಲ್ಲ. ನಾನು ಫಸ್ಟ್ ಬಿಡ್ಬೇಕು ನೀವು, ಆಮೇಲೆ ಅವನು ಬಿಡ್ರಿ. ಹೆಂಗ ನಾನು ಏನಮ್ಮ ಸಾಕಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ನಿಂಗೇನ್ ಮೈ ಮೇಲೆ ಪ್ರಜ್ಞೆ ಐತೋ ಇಲ್ವೋ? ನಿನ್ ಯಾಕೆ ಬಿಡ್ಬೇಕು ಅಂತ ಅವನಿಗೆ ಬೇಲ್ ಸಿಕ್ಕಿದೆ, ಅದಕ್ಕೆ ಅವನ ತಂಗಿ ಬೇಲ್ ತಗೊಂಬಂದು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅದಕ್ಕೆ ಅವನ್ನ ಹೊರಗಡೆ ಕಳಿಸ್ತಾ ಇದೀವಿ. ನಿನಗೂ ಯಾರಾದ್ರೂ ಬೇಲ್ ತಗೊಂಬಂದು ಕೊಡ್ಲಿ, ಬೇಲ್ ಫಾರ್ಮ ನಾವು ಇಸ್ಕೊಂಡು ನೋಡಿ ಸರಿಯಾಗಿದ್ರೆ ನಿನ್ನೂ ಆಚೆ ಕಳಿಸ್ತೀವಿ. ನಿನ್ ಪರವಾಗಿ ಯಾರು ಬರಲೇ ಇಲ್ಲ ಬೇಲ್ ತಗೊಂಡು. ನಿಮ್ಮ ಕಡೆಯವ್ರು ಯಾರು ಇಲ್ವಾ? ನಿಮ್ಮ ಮನೆಗೆ ನಿನ್ನ ಗಂಡ, ನಿಮ್ಮ ಮಗ, ಮಕ್ಕಳು, ಹೆಂಡತಿ, ಅಲ್ಲ ಗಂಡ, ಸೊಸೆ, ಮಗ ಯಾರು ಇಲ್ವಾ? ಇದ್ದಾರೆ ಮೇಡಮ್ ಅವರೇ, ನನ್ನ ಮಗ, ನನ್ನ ಗಂಡ, ನನ್ನ ಸೊಸೆ ಎಲ್ಲರೂ ಇದ್ದಾರೆ. ಯಾರು ನನ್ಗಂಗಾರೆ ತರ್ಲಿಲ್ವಾ ಬೇಲ? ಅಯ್ಯೋ, ಹಂಗಾದ್ರೆ ಈ ಸೇಳಿ ಇವ್ರ ಅಣ್ಣಗೆ ಮಾತ್ರ ಬೇಲ್ ತಂದೇವಳ? ಹೌದಮ್ಮ, ಅವ್ರ ಅಣ್ಣನಿಗೆ ಮಾತ್ರ ಬೇಲ್ ತಂದಿರೋದು ಆ ಸೇಳಿ. ಅದಕ್ಕೇನೆ ಅವ್ರ ಅಣ್ಣನ ಬಿಡುಗಡೆ ಮಾಡ್ತಾ ಇದೀವಿ ಇವತ್ತು. ನಿನ್ ಕಡೆಯವರು ಯಾರಾದ್ರೂ ಇದೆ ಬೇಲ್ ತಗೊಂಬಂದ್ರೆ ನೀನು ಬಿಡುಗಡೆ ಆಗಿ ಮನೆಗೆ ಹೋಗ್ಬೋದು ನೋಡು. ಇನ್ನೊಂದ್ಸಲ ಹಿಂಗೆಲ್ಲನ ತಪ್ಪು ಮಾಡಕ್ ಹೋಗ್ಬೇಡ. ಪದೇ ತಪ್ಪು ಮಾಡಿ ಸಿಗಾಕೊಂಡ್ರೆ ಜಾಮೀನು ಸಿಗಲ್ಲ. ಗೊತ್ತಾಯ್ತಾ? ಪ್ಲೇಸ್ ಹೇಳಿ, ನನ್ನ ಮಗ ಇದ್ದಾನೆ, ನನ್ನ ಸೊಸೆ ಇದ್ದಾರೆ, ಯಾರು ನನ್ನ ಬಿಡಿಸ್ಕೊಂಡು ಹೋಗಕ್ಕೂ ಬರಲಿಲ್ಲ. ನೀನಾದ್ರೂ ನನಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ. ತೀರಾ ಅದೆಷ್ಟು ದುಡ್ಡು ಖರ್ಚಾಗುತ್ತೋ ಬಂದು ನಾನು ಎಲ್ಲಾದ್ರೂ ಒಂದ್ಸಿ ತಂದು ಕೊಡ್ತೀನಿ. ನನ್ನ ಮಗು ನಾವು ಕುರಿ ಇದಾವೆ 50-60, ಅದಕ್ಕಿರ ಒಂದು 5 ಕುರಿ ಮಾರಿ ಆದ್ರೂ ನೀನು ದುಡ್ಡು ಕೊಡ್ತೀನಿ. ನನ್ನ ಬಿಡಿಸ್ಕೊಂಡು ಹೋಗಿ ಸೇಳಿ, ನನ್ನ ಕೈಲಿ ಇಲ್ಲಿರೋಕ್ಕಾಗಲ್ಲ. ಸೇಳಿ ನನ್ನ ಬಿಡಿಸ್ಕೊಂಡು ಹೋಗಿ. ಏನಂದೆ? ನಾನು ನೀನು ಬಿಡಿಸ್ಕೊಂಡು ಹೋಗ್ಬೇಕಾ? ಆಚಿಕೆ ಆಗಲ್ವೇ? ಅಲ್ಲ, ಒಬ್ಬ ತಾತನ ಓದ್ಕೊಂಡೋಗಿ ಅಲ್ಲೆಲ್ಲ ಬಚ್ಚಿಟ್ಟು ಅವನ ಹತ್ರ ಇರೋ ದುಡ್ಡು ಒಡವೆ ಕಿತ್ಕೋಬೇಕು ಅಂತನ ಆಸೆ ಪಟ್ಟಿದ್ಯಲ್ಲ, ನಿಂದೆಂತ ಜನ್ಮ? ನಿನ್ನಿಂದಾನೆ ನಮ್ಮ ಅಣ್ಣ ಯಾವ ಅಜ್ಜನ್ ಕಿಡ್ನಾಪ್ ಮಾಡಿ ಜೈಲಿಗೆ ಬರಂಗಾತು. ನಾಚಿಕೆ ಆಗಲ್ವ ಇಂಥ ಕೆಲಸ ಮಾಡಿ? ನಾನು ನಿನ್ಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತೀನಂತೆ. ಕಾಣಿಸು ಕಾಣ್ಬೇಡ ಹಂಗೆ. ನೀನು ಇಲ್ಲೇ ಇರು, ಸಾಯತಕ್ಕ ನಿನ್ನಂತಳು ಇಲ್ಲಿದ್ರೆ ಇನ್ನೊಂದು 3-4 ತಪ್ಪು ಮಾಡೋದಾದ್ರೂ ಕಮ್ಮಿ ಆಗುತ್ತೆ. ಮೇಡಮ್ ಅವರೇ, ಇವಳನ್ನಂತೂ ಬಿಡಬೇಡ್ರಿ, ಯಾರು ಬೇಲ್ ತರೋದು ಇಲ್ಲ. ನನ್ನ ಮಗ ಅಂತೂ ಅವ್ನು ಕುಡ್ತು. ನನ್ನ ಮಗ ಸೊಸೆ ಪಾಪ ಒಳ್ಳೆವಳು, ಆದ್ರೆ ಏನ್ ಮಾಡ್ತೀಯ? ಅವಳ ತಗ ದುಡ್ಡು ಬೇಕಲ್ಲ ಇವಳು ಬಿಡಿಸ್ಕೊಂಡು ಹೋಗಕ್ಕೆ. ಅವಳಿಗೂ ಸಿಟ್ಟೈತೆ ಇವಳ ಮೇಲೆ. ಅವಳು ಅಯ್ಯ ಅನ್ಸ್ಕೊಂಡು ತಿಂದವಳೆ ಫಸ್ಟಾಗಿ ಬಂದಾಗ. ಈಗ ಒಂದಿಟ್ಟು ಬುದ್ಧಿ ಕಲ್ತಿದ್ಲು, ಈಗ
ಅದ್ಯಾರ್ದೋ ಆಸ್ತಿ ಮೇಲೆ ಕಣ್ಣು ಹಾಕಿ ಒಡವೆ ಮೇಲೆ ಇಲ್ಲಿ ಬಂದು ಕುಕ್ಕಂಡವಳೆ. ಹಾ ಬಿಡ್ಬೇಡ್ರಿ ಹೇಳ್ತೀನಿ. ಲೇ ಸೇಳಿ ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಲೇ ಬೈರಾ ನಿನ್ ತಂಗಿಗೆ ಹೇಳು ಹಂಗ್ ಮಾತಾಡ್ಬೇಡ ಅಂತನ. ಹಾ ಅಲ್ಲ ನೀನು ಒಪ್ಕೊಂಡಿದ್ಕೆ ತಾನೆ ನಾನು ಹೇಳಿದ್ದು. ಹಾ ನೀನು ಆಸೆ ಪಟ್ಟಿದ್ಕೆ ತಾನೆ ದುಡ್ಡು ಒಡವೆ ಸಿಗುತ್ತೆ ಅಂತ ನೀನು ಆಸೆ ಪಟ್ಟೆ, ನಾನು ಆಸೆ ಪಟ್ಟೆ. ಅದಕ್ಕೆ ಇಬ್ರು ಜೈಲಿಗೆ ಬಂದ್ವಿ. ಈಗ ನೀನು ಒಬ್ನೇ ಹೊರಕ್ಕೆ ಹೋಗೋದು ಸರಿನಾ? ಹಾ ಹೇಳು ಹೇಳು ಬೈರಾ, ನಿನ್ ತಂಗಿಗೆ ಹೇಳು ನನಗೂ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಕ್ಕೆ. ದುಡ್ಡು ಬೇಕಂದ್ರೆ ಕೊಡ್ತೀನಿ ಜೈಲಿಂದ ಬಂದ್ಮೇಲೆ. ನಾನು ಹೇಳಲ್ಲಪ್ಪ, ನೀನು ಹೇಳಂಗಿದ್ರೆ ಹೇಳ್ಕ. ಹಾಂ ನನಗೇನಂತೆ, ನಾನು ನಿನ್ನ ಮಾತು ಕೇಳಿ ತಪ್ಪು ಮಾಡಿ ಬಂದು ಸಿಗಾಕೊಂಡಿದ್ದೀನಿ. ನನಗೆ ಹೊರಕ್ಕೆ ಹೋದ್ರೆ ಸಾಕೋಮಂಗಾಗೈತೆ. ಇನ್ನು ನಿನಗೆ ಬೇರೆ ಬೇಲ್ ಕೊಡ್ತಾರಂತೆ. ಬೇಲು ಇಲ್ಲ ಗೀಲು ಇಲ್ಲ, ನೀನು ಇಲ್ಲೇ ಇರು. ಹಾಂ ಇವಳು ಯಾರು ಅಂತ ನಾವು ಬೇಲ್ ಕೊಡಕ್ಕೆ? ನೀನ್ ಯಾರೇ ನಮ್ಗೆ? ನಮಗೂ ನಿನ್ಗೂ ಏನ್ ಸಂಬಂಧ? ಏನು ಸಂಬಂಧ ಇಲ್ಲ. ಹಾ ತಿಳ್ಕೊ, ನಿನ್ಗೆ ಯಾರು ಬೇಲ್ ಕೊಡಲ್ಲ ಇಲ್ಲಿ. ಸುಮ್ಮನೆ ನೀನು ಬಿದ್ದಿರು ಇಲ್ಲೇನು ಸಾಯ ತಕನ್. ಲೇ ಸೇಳಿ, ನಮ್ಮನೆಗೆ ಕೆಲಸ ಮಾಡ್ಕೊಂಡಿದ್ದು ನಮ್ಮನೆಗಿರೋ ಒಡವೆ ವಸ್ತು ಎಲ್ಲಾನು ಓದ್ಕೊಂಡು ಹೋಗಿ ಈಗ ನಿನ್ಗೂ ನನ್ಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ಯಾ? ಹಾ ಏನೇ ಮನಿಯಾಳಿ? ಹಾ ನೀನಂತೂ ಉದ್ಧಾರ ಆಗಲ್ಲ ಕಣೆ. ಇವನು ಉದ್ಧಾರ ಆಗಲ್ಲ, ನಿಮ್ಮ ಅಣ್ಣಯ್ಯ. ಹಾ ಅವನು ಹಾಳಾಗಿ ಹೋಗ್ತಾನೆ. ನಾನೇನೇನು ಸಾಯತಕ ಇಲ್ಲಿರಲ್ಲ. ನಾನು ಬಿಡುಗಡೆ ಆಗಿ ಹೊರಕ್ಕೆ ಬಂದೇ ಬರ್ತೀನಿ. ನೀವು ಹೆಂಗಿರ್ತೀರಾ ಅಂತ ನಾನು ನೋಡ್ತೀನಿ. ಹಾ ಬದಲಾಯಿಸ್ತಾಳಂತೆ ಏನೋ ಇವನ್ನ ದೊಡ್ಡದಾಗಿ. ಅವನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಕಳಬುದ್ಧಿ ಬಿಡಲ್ಲ ಅವನು. ಹಾ ನೀನು ಬಿಟ್ಟಿದ್ಯೋ ಇಲ್ವೋ ಗೊತ್ತಿಲ್ಲ. ಸುಮ್ಮನೆ ಎಲ್ಲರ ತಗನು ತರಕಾರಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಾನ ಬರೀ ಬುಲ್ಡೆ ಬಿಡ್ಕೊಂಡು ಓಡಾಡ್ತಾ ಇದ್ಯಾ ಅನ್ಸುತ್ತೆ. ಹಾ ನೀನು ಬಿಟ್ಟಿಲ್ಲ ಕಳಬುದ್ದಿನ. ನನಗೇನು ಗೊತ್ತಿಲ್ವೇ ನಿನ್ ಬುದ್ಧಿ ನಿಂದು ನಿಮ್ಮ ಅಣ್ಣಯಿಂದನು? ಹೋಗು ಹೋಗು. ನೋಡ್ದೆ ನೋಡ್ಣ, ನೋಡು ಈ ಸಾಕಮ್ಮನ ಹೆಂಗ್ ಮಾತಾಡ್ತಾಳೆ ಅಂತ. ನೀನು ಇವಳು ಹೇಳ್ದಂಗೆ ಕೇಳ್ಕೊಂಡು ಹೋಗಿ ದುಡ್ಡು ಒಡವಿಗೆ ಆಸೆ ಪಟ್ಟಲ್ಲ. ಬಾ ಹೋಗೋಣ, ಹೆಂಗಾದ್ರೂ ಹಾಳಾಗಿ ಹೋಗ್ಲೇಳು. ಬಾರೋ. ಸರಿ ಆಯಿತು ನಡಿ. ಮರೆ ನಾವು ಹೋಗ್ತೀವಿ. ಸರಿ ಆಯ್ತು ಹೋಗ್ರಿ. ಹಾ ಮೇಡಮರೇ, ನನ್ನೂ ಬಿಟ್ಬಿಡ್ರಿ. ನಿಮ್ಗೆ ಬೇಕು ಅಂದ್ರೆ ಒಂದಿಷ್ಟು ಒಂದು 500,000 ದುಡ್ಡು ಕೊಡ್ತೀನಿ ಬಿಡ್ರಿ ಮೇಡಮರೇ. ಹಾ ನಮ್ಮ ಹಿಂಗೆ ನಮಗೆ ಲಂಚ ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ? ಮೇಡಮ್ ಹಂಗೆಲ್ಲ ಲಂಚ ಗಿಂಚ ಮುಟ್ಟೋರಲ್ಲ, ಗೊತ್ತಾಯ್ತಾ? ಸುಮ್ಮನೆ ನಡಿ ನಡಿ ಒಳಕ್ಕೆ. ನಡಿ ಸಾಕಮ್ಮ, ನಡಿ ಒಳಕ್ಕೆ. ಅಯ್ಯೋ ನಾನು ಯಾವಾಗಪ್ಪ ಇಲ್ಲಿಂದ ಬಿಡುಗಡೆ ಆಗಿ ಹೋಗೋದು ದೇವ್ರಿ? ನನ್ನ ಮಗ ಬಸ್ನಾಗ ಏನು ಮಾಡ್ತಾ ಇದ್ದಾನೆ? ಆಸನ್ ಕುರಿ ಇದ್ದಾವೆ, ಒಂದು 5 ಕುರಿ ಮಾರಿ ದುಡ್ಡು ತಗೊಂಬಂದು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾಗಲ್ವೇ ನನ್ನ? ಹಾ ಎಲ್ಲ ಅವಳ ಮನೆಯಾಳು ಇದ್ದಾಳಲ್ಲ, ಅವಳ ತಂಗಿ, ಅವಳು ಬೇಡ ಅಂದಿರ್ತಾಳೆ. ಅಲ್ಲೇ ಇರಲಿ ನಿಮ್ಮ ಅಮ್ಮಯ್ಯ ಅಂತಾನೆ. ನನಗೆ ಗೊತ್ತೈತಿ ಅವಳದೇ ಎಲ್ಲ ಕಿತಾಪತಿ. ಅಲ್ಲ ಸೇಳಿ ಅಂತ ತರಕಾರಿ ಮಾರೋಳು, ಅವಳು ಬಿಡಿಸ್ಕೊಂಡು ಹೋಗ್ತಾಳೆ. ಇವನ್ಗೆ ಏನಾಗೈತೆ? 50-60 ಕುರಿ ಇಕ್ಕೊಂಡು ಅಮ್ಮಯ್ಯನ ಜೈಲಿಗೆ ಬಿಟ್ಟು ಸುಮ್ಮನಾಗ್ಯವನಲ್ಲ ಬುಸ್ನಾಗ. ಹಾ ನಡಿಯಮ್ಮ, ಇನ್ನು ಏನು ಮಾತಾಡ್ಕೊಂತ ಇದೆಯಾ? ನಡಿ ನಡಿ ಒಳಕ್ಕೆ ಹೋಗಿ ಮಾತಾಡ್ಕೆ. ಅದೇನು ಮಾತಾಡ್ತಾ ಇದ್ರು? ಅಣ್ಣ ನೀನು ಬಿಡಿಸಿದೀನಿ ಅಂತ ಹೇಳಿ ಆಮೇಲೆ ನೀನು ಹೆಂಗ್ ಬೇಕಂಗೆ ಆಡೋದು, ಎಲ್ಲಿಗೆ ಬೇಕಂದ್ರೆ ಅಲ್ಲಿ ಹೋಗೋದು ಎಲ್ಲ ಮಾಡಂಗಿಲ್ಲ. ಹಾ ನಾನು ಹೇಳಿದ ಕೆಲಸ ಮಾಡ್ಕೊಂಡು ಮನೆಯಾಗೆ ಇರು. 3 ಹೊತ್ತು ನಾನೇ ಬೇಸಾಕ್ತೀನಿ, ಉಂಡು ನೀನು ಕೆಲ್ಸಕ್ಕೆ ಹೋಗೋದು ಕಲ್ಕ. ಹಾ ಗೊತ್ತಾಯ್ತಾ? ಇದೆಲ್ಲ ಕಳ ಕೆಲಸನ ಬಿಟ್ಬಿಡು ಇನ್ಮೇಲೆ. ಇನ್ನೊಂದ್ಸಲ ಏನಾದರೂ ನೀನು ಇಂಥ ಕೆಲಸ ಮಾಡಿ ಜೈಲಿಗೆ ಹೋದ್ರೆ ನಾನಂತೂ ಬರಲ್ಲ ನೀನು ಬಿಡಿಸ್ಕೊಂಬರಕ್ಕೆ. ಹಾ ಆಯಿತು ಬಿಡೇಸ್ ಹೇಳಿ. ಯಾಕೆ ಹೇಳಿದ್ದೆ ಹೇಳ್ತಾ ಇದೆಯಾ 20 ಸಲನ? ಅವತ್ತಿಂದ ಹೇಳ್ತಲೇ ಇದೆಯಾ ಮತ್ತೆ ಹೋಗ್ಬೇಡ ಅಂತಾನ. ಆಯಿತು ಹೋಗಲ್ಲ ಬಿಡು. ಅಯ್ಯೋ ಸಾಕಮ್ಮ ಪಾಪ. ಅಯ್ಯಮ್ಮನು ಬಿಡಿಸ್ಬೇಕಾಗಿತ್ತು ಸೇಳಿ ಅವ್ರ ಮಗೋಗಾದ್ರೂ ಹೋಗಿ ಹೇಳನ್ವಾ, ಹೋಗಿ ಬಿಡಿಸ್ಕೊಂಬ ಅಂತಾನ. ಆ ಸಾಕಮ್ಮನ ಬಗ್ಗೆ ನೀನು ಅಯ್ಯೋ ಅಂತ ಇದ್ಯಾ? ಮುಚ್ಕೊಂಡು ನಡಿ. ನಿಂದೆ ಬಾದಾಳಾಗೈತಿ ಅಂತದ್ರಾಗೆ ಆ ಸಾಕಮ್ಮನ್ನು ಬಿಡಿಸ್ಬೇಕಾಗಿತ್ತು ಅಂತೆ. ಇನ್ನ ಮಗು ಬೇರೆ ಹೋಗಿ ಹೇಳ್ಬೇಕಂತೆ. ಬೇಕಂದ್ರೆ ಬಂದು ಬಿಡಿಸ್ಕೊಂಡು ಹೋಗ್ತಾನೆ, ಇಲ್ಲಾಂದ್ರೆ ಮನೆಯಾಗ ಇರ್ತಾನ ಅವ್ನ ಮಗ. ಅವನು ಕುಡ್ತಾನ ಮಗ. ಸುಮ್ಮನೆ ನಡಿಯೋದ್ ಕಲ್ಕ. ನಿನ್ ಜೀವನ ನೀನ್ ನೋಡ್ಕ. ಇನ್ನೊಬ್ರು ಕತೆ ಕಟ್ಕೊಂಡು ನಿನ್ಗೇನಾಗಬೇಕಾಗೈತಿ? ಏನಾದ್ರೂ ಹೊರಗೆ ಬಂದಾಗ ಏನಾನ ನಿನ್ಗೆ ಗಂಟು ಕೊಡ್ತೀನಿ ಅಂತ ಹೇಳವಳೆ ಹೆಂಗೆ ಸಾಕಮ್ಮ ಜೈಲ್ನಾಗಿದ್ದಾಗ? ಅದಕ್ಕೆ ಹಿಂಗೆ ಹೇಳ್ತಾ ಇದ್ಯಾ? ಹಂಗಲ್ಲ ಕಣೆ ಸೇಳಿ, ಎಷ್ಟೇ ಆಗಲಿ ಪಾಪ ಸಾಕಮ್ಮನ ಮನೆಗೆ ನಾವೊಂದು ಸ್ವಲ್ಪ ದಿನ ಇದ್ವಲ್ವಾ. ಅಮ್ಮನು ಪಾಪ ತುಂಬ ಅಯ್ಯೋ ಅಂತೈತೆ. ಅಲ್ಲಿ ಮನಿಕೆ ಮಕ್ಕೆ ನಿದ್ದೆ ಬರಲ್ಲ, ರೊಗ್ಗಿಲ್ಲ, ಮುದ್ದೆ ಉಂಬಕ್ಕಾಗಲ್ಲ. ಪಾಪ ನನ್ನಂಥ ಗಂಡಸ್ಗೇನೆ 1-10 ದಿವಸ ಇರೋಕ್ಕಾಗಲಿಲ್ಲ. ಇನ್ನು ಅಯ್ಯಮ್ಮ ಹೆಂಗಿರ್ತಾಳೋ ಏನೋ ಅಂತ ನನಗೆ ಕರಳು ಚುರ್ಕಂದಂಗೆ ಆಗ್ತೈತೆ. ಬಿಡ್ತೀನಿ ನೋಡಿ ಇವಾಗ. ಕರಳು ಚುರ್ಕ ಅಂತ ಚುರ್ಕು. ಆ ಅಜ್ಜನ ಓದ್ಕೊಂಡು ಹೋಗ್ಬೇಕಾದ್ರೆ ಚುರ್ಕ ಅನಿಸ್ಲಿಲ್ವಾ ನಿನಗೆ? ಇವಾಗ ಚುರ್ಕ ಅನ್ಸತ್ತೆ. ಮುಚ್ಕೊಂಡು ನಡಿಯೋದ್ ಕಲ್ಕ. ಇಂಥವೆಲ್ಲ ಬಿಟ್ಬಿಡು ಆಟನ. ಅಂತಾರ ಸವಾಸನ ಬಿಡು. ಈ ಸಾಕಮ್ಮ ಅಂತಾರ ಸವಾಸನ. ಅವಾಗ ಒಳ್ಳೆಯವನಾಗ್ತೀಯ, ನಿನಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಡಿ ಸುಮ್ಮನೆ. ನೀನು ಯಾಕೆ ಹಂಗಾಡ್ತೀಯ? ಸರಿ ಆಯ್ತು ಬಾ ನಡಿ ಸುಮ್ಮನೆ. ಇನ್ಮೇಲೆ ಈ ಕಳ ಕೆಲಸ ಎಲ್ಲ ನಮ್ಮ ಮಾಡಿದ್ರೆ ನಾನೇನಿಲ್ಲ, ನಾನೇ ಹಿಡ್ಕೊಂಬಂದು ಜೈಲಿಗೆ ಹಾಕ್ಬಿಡ್ತೀನಿ. ಪೊಲೀಸ್ನರಿಗೆ ಕೊಡ್ತೀನಿ. ಇವನು ಕಳ್ತನ ಮಾಡ್ಯವನೇ, ಇವನು ಕಿಡ್ನಾಪ್ ಮಾಡ್ಯವನೇ, ಅವ್ರದ್ದು ಎಲ್ಲ ನಾ ಮೋಸ ಮಾಡ್ಯವನೇ ಅಂತಾನೆ. ಅದೆಲ್ಲ ಬಿಟ್ಟು ಬಿಡ್ಬೇಕು. ನಡಿ. ಹೇಳಿದ್ದೆ 20 ಸಲ ಹೇಳ್ತೀಯ. ನನಗಂತೂ ಕಿವ್ಯಾಗ ರಕ್ತ ಬರುತ್ತೆ ಈ ಮಾತು ಕೇಳಿ. ಬಾ ಸುಮ್ಮನೆ ಮಾತಾಡಕ್ಕೆ ಹೋಗೋಣ. ಏನ್ ಮಾಡೋದು? ನಿಮ್ಗೆ ಇನ್ನತ್ತವ್ರಿಗೆ ಎಷ್ಟು ಸಲ ಹೇಳಿದ್ರು ಅರ್ಥನೇ ಆಗಲ್ವಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.